ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮೆಲ್ಲರ ಪ್ರೀತಿಯ ಕನ್ನಡಿಗ. ಆ ಗ್ರಾಮದಲ್ಲಿ ಅವರನ್ನು ಬಿಟ್ಟು ಬರುವಾಗ, ದಾರಿಯಲ್ಲಿ ಬರುವಾಗ, ಒಂಟಿಯಾಗಿ ಬರುತ್ತಿರುವಾಗ ಆ ಕಾರ್ ಆಕ್ಸಿಡೆಂಟ್ ಆದ ಆ ಮರದ ಹತ್ತಿರ ಬಂದಾಗ ಆಟೋ ನಿಲ್ಲಿಸಿ ಆ ಕಾರ್ ಹತ್ತಿರ ಹೋಗಿ ಸುತ್ತಮುತ್ತ ನೋಡುವಾಗ ಆ ಕಾರ್ ಹತ್ತಿರ ಆಟೋಗೆ ಬೇಕಾದ ವಸ್ತು ಏನಾದರೂ ಸಿಗುತ್ತಾ ಅಂತ ನೋಡಿದಾಗ ಅಲ್ಲಿ ಏನೂ ಸಿಗುವುದಿಲ್ಲ. ಆಗ ಕಣ್ಣಿಗೆ ಕಾಣಿಸಿದ್ದು ಮ್ಯೂಸಿಕ್ ಸಿಸ್ಟಮ್. ಕಾರಿನ ಲೆಫ್ಟ್ ಸೈಡ್ ಡೋರ್ ತೆಗೆದು ಆ ಮ್ಯೂಸಿಕ್ ಸಿಸ್ಟಮನ್ನು ಕಷ್ಟಪಟ್ಟು ಹೊರಗೆ ತೆಗೆದುಕೊಂಡು ವಾಪಸ್ ಬರುವಾಗ ಮರದ ಹತ್ತಿರ ಯಾರೋ ಹೊರಗಿಕೊಂಡು ನಾನು ಇವರನ್ನೇ ನೋಡಿದಂತೆ ಕಾಣುತ್ತದೆ. ಆಗ ಆಟೋ ಡ್ರೈವರ್ ಆನಂದ್ ಅಂದುಕೊಳ್ಳುತ್ತಾನೆ, ನಾನು ಕದ್ದಿದ್ದನ್ನು ಈ ವ್ಯಕ್ತಿ ನೋಡಿದ್ದಾನೆ ಎಂದು. ಆನಂದ್ ಅಂದುಕೊಳ್ಳುತ್ತಾನೆ, ಇದು ಯಾವುದೋ ಲೋಕಲ್ ವ್ಯಕ್ತಿ ಇರಬಹುದು. ಈ ಟೈಮಿನಲ್ಲಿ ನಾವು ಏನೇ ಮಾತಾಡಿದರೂ ಉತ್ತರ ಕೊಡಲಾಗುವುದಿಲ್ಲ ಎಂದು ಮ್ಯೂಸಿಕ್ ಸಿಸ್ಟಮನ್ನು ಶರ್ಟಿನೊಳಗೆ ಬಚ್ಚಿಟ್ಟುಕೊಂಡು ಆಟೋ ಹತ್ತಿರ ಹೋಗಿ ಕುಳಿತುಕೊಳ್ಳುತ್ತಾನೆ. ಆಟೋ ಡಿಕ್ಕಿಯಿಂದ ಮ್ಯೂಸಿಕ್ ಸಿಸ್ಟಮನ್ನು ಇಟ್ಟು ಗಾಡಿ ಸ್ಟಾರ್ಟ್ ಮಾಡುತ್ತಾನೆ. ಆಟೋ ಸ್ಟಾರ್ಟ್ ಮಾಡಿ ಹೋಗುವಾಗ ಸುಮಾರು 40ರಿಂದ 50 ಅಡಿ ಹೋದ ನಂತರ ಒಂದು ಪಟಾಕಿ ಸೌಂಡ್ ಬರುವಂತೆ ಢಮ್ ಅಂತ ಸೌಂಡ್ ಬರುತ್ತದೆ. ಆ ಮ್ಯೂಸಿಕ್ ಸಿಸ್ಟಮ್ ಯಾವ ಕಡೆ ಇಟ್ಟಿದ್ರೋ ಆ ಟೈರು ಬ್ಲಾಸ್ಟ್ ಆಗಿತ್ತು. ನಾನು ಈ ದಟ್ಟವಾದ ಕಾಡಿನಲ್ಲಿ ಬಂದು ಸಿಗಾಕೊಂಡೆ ಎಂದು ಡ್ರೈವರ್ ಫುಲ್ ತಲೆ ಅಪ್ಸೆಟ್ ಆಗಿತ್ತು. ಆನಂದ್ ಕೆಟ್ಟ ಟೈಮ್ ಏನು ಅಂದರೆ ಸ್ಟೆಪ್ನಿ ಹುಡುಕ್ತಾರೆ, ಸ್ಟೆಪ್ನಿನೂ ಪಂಚರ್ ಆಗಿರುತ್ತೆ. ಆಗ ಆಟೋ ಡ್ರೈವರ್ಗೆ ಏನು ಮಾಡಬೇಕಂತ ಗೊತ್ತಾಗಲ್ಲ. ಆಗ ಆ ಮರದ ಹತ್ತಿರ ಹೊರಗಿಕೊಂಡು ನಿಂತಿದ್ದ ವ್ಯಕ್ತಿಯನ್ನು ಹುಡುಕುತ್ತಾರೆ ಹೆಲ್ಪ್ ಕೇಳಲು. ಆಗ ಹೋಗಿ ನೋಡಿದಾಗ ಕಾರಿನ ಸುತ್ತಮುತ್ತ ಎಲ್ಲಿಯೂ ಆ ವ್ಯಕ್ತಿ ಕಾಣಿಸುವುದಿಲ್ಲ, ಆ ಮರದ ಹತ್ತಿರನೂ ಇರುವುದಿಲ್ಲ. ನಂತರ ಅಲ್ಲಿಂದ ಒಂದು 100 ಅಡಿ ಹೋದರೆ ಒಂದು ಮಾರಮ್ಮನ ದೇವಸ್ಥಾನ ಇರುತ್ತದೆ. ಆ ಲೈಟ್ ಬೆಳಕಲ್ಲೇ ಸೇಫ್ ಆಗೋಣ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗ್ತಾನೆ ಆಟೋ ಡ್ರೈವರು. ಗಾಡಿ ಸ್ಟಾರ್ಟ್ ಮಾಡಿ ದೇವಸ್ಥಾನದ ಹತ್ರ ಹೋಗುವಾಗ ಯಥಾರ್ಥವಾಗಿ ಮಿರರಲ್ಲಿ ನೋಡಿದಾಗ ಆ ವ್ಯಕ್ತಿ ಹಿಂದೆನೇ ಕೂತಿರ್ತಾನೆ, ಆಟೋ ಹಿಂದೆನೇ. ಆ ವ್ಯಕ್ತಿಯನ್ನು ಕೇಳುತ್ತಾನೆ, ಆಗ ಯಾರು ನೀವೆಂದು. ಆಗ ಆ ವ್ಯಕ್ತಿ ಹೇಳ್ತಾನೆ, ಮುಂದೆ ಬರುವ ಊರಿನಲ್ಲಿ ನನ್ನನ್ನು ಇಳಿಸ್ಬಿಡು, ನಾನು ಊರಿನಿಂದ ಬಂದಿದ್ದೇನೆ, ಫಸ್ಟು ಗಾಡಿ ಬಿಟ್ಟು ಕೆಳಗಿಳಿ ಎಂದಾಗ ಆ ವ್ಯಕ್ತಿ ಆ ಮ್ಯೂಸಿಕ್ ಸಿಸ್ಟಮನ್ನು ನೋಡುತ್ತಾ ಕೂತಿರುತ್ತಾನೆ. ನಂತರ ಜೋರಾಗಿ ಗಾಡಿಯಿಂದ ಇಳಿ ಕೆಳಕ್ಕೆ ಎಂದು ಹೇಳಿದಾಗ ಇಳಿದು ಆಕ್ಸಿಡೆಂಟ್ ಆಗಿರೋ ಕಾರ್ ಹತ್ತಿರ ಹೋಗುತ್ತಾನೆ ಆ ವ್ಯಕ್ತಿ ತಿರ್ಗಿ ಆಟೋಯಿಂದ ಇಳಿದು ಆ ಮರದ ಹತ್ತಿರ ಹೋಗಿ ಹೊರಗಿಕೊಂಡು ನಿಲ್ಲುತ್ತಾನೆ, ಇವರನ್ನೇ ನೋಡುತ್ತಿರುತ್ತಾನೆ. ನಂತರ ಆಟೋ ಸ್ಟಾರ್ಟ್ ಮಾಡಿಕೊಂಡು ಆ ದೇವಸ್ಥಾನದ ಹತ್ತಿರ ಹೋಗುವಾಗ ಆ ದೇವಸ್ಥಾನದ ಮುಂದೆ ಒಂದು ಡೌನ್ ಇರುತ್ತದೆ. ಆ ಡೌನಿನಲ್ಲಿ ಆಟೋ ನಿಲ್ಲಿಸುತ್ತಾನೆ. ಆಗ ಮನೆಗೆ ಫೋನ್ ಮಾಡಿ ತನ್ನ ಹೆಂಡತಿ ಮಗಳಿಗೆ ಇಬ್ಬರಿಗೂ ಹೇಳುತ್ತಾನೆ, ನಾನು ಪಂಚರ್ ಆಗಿದೆ, ಗಾಡಿ ಬರುವುದು ಲೇಟ್ ಆಗುತ್ತದೆ ಎಂದು ಮಲ್ಕೊಳ್ಳಿ ಎಂದು ಹೇಳು. ದೇವಸ್ಥಾನದ ಹತ್ತಿರ ಮಲಗಲು ಹೋಗುತ್ತಾರೆ. ಮಲಗಿ ಸುಮಾರು ಒಂದು ಅರ್ಧ ಗಂಟೆ ಟೈಮ್ ನಂತರ ಆಟೋ ಸೌಂಡ್ ಆಗುತ್ತದೆ. ಆ ಸೌಂಡನ್ನು ಕೇಳಿ ಹೋದಾಗ ಅದು ಡೌನಿನಲ್ಲಿ ಹೋಗುತ್ತಿರುತ್ತದೆ ಗಾಡಿ. ಆದರೂ ಆ ಪಂಚರ್ ಆಗಿರೋ ಗಾಡಿ ಹತ್ರ ಹೋಗಬೇಕು. ಆ ಡೌನ್ ಹತ್ರ ಪಕ್ಕದಲ್ಲೇ ಕಾಡು ಥರ ಮರಗಳಿರುತ್ತೆ. ಆ ಸಿಸ್ಟಮು ಅಲ್ಲಿಂದ ಆಟೋಮೆಟಿಕ್ಲಿ ಹೊರಗಡೆ ಬಂದು ಬೀಳುತ್ತೆ ಆ ಕಾಡು ಹತ್ರಕ್ಕೆ. ಆಗ ಆಟೋ ಡ್ರೈವರ್ ಆ ಸಿಸ್ಟಮ್ನ ತಗೊಳಕ್ಕೆ ಹೋದಾಗ ಆ ಮರದಲ್ಲಿ ಹೊರ್ಕೊಂಡು ನಿಂತಿದ್ನಲ್ಲ ಆ ವ್ಯಕ್ತಿ ಅಳ್ತಾ ಇರ್ತಾನೆ ಅಲ್ಲಿ ನಿಂತ್ಕೊಂಡು. ಅದನ್ನು ನೋಡಿ ಆಟೋ ಡ್ರೈವರ್ಗೆ ಫುಲ್ ಗಾಬರಿ ಆಗಿಬಿಡುತ್ತೆ. ಗಾಬರಿಯಾಗಿ ಅವನ್ನ ಬೈತಾನೆ, ಹೋಗೋ ಆ ಕಡೆ ಎಂದು. ಆ ವ್ಯಕ್ತಿ ಆಗ ಆ ಕಾರಿನ ಸೈಡ್ ಹೋಗುತ್ತಾನೆ. ಆ ಕಾರಿನ ಹಿಂದ್ಗಡೆ ಸೀಟ್ ಇರುತ್ತಲ್ಲ, ಆ ಹಿಂದ್ಗಡೆ ಡೋರ್ ತೆಗೆದು ಒಳಗಡೆ ಹೋಗುತ್ತಾನೆ. ಆಗ ಆಟೋ ಡ್ರೈವರ್ ಅಂದ್ಕೊಳ್ತಾನೆ, ಫಸ್ಟೇ ಹುಚ್ಚ ಈ ವ್ಯಕ್ತಿ, ಇವನೇನಾದ್ರು ಮಾಡ್ತಾನೆ, ನಂತರನೇ ಏನಾದ್ರು ತಗೊಳಕ್ಕೆ ಹೋಗಿದ್ದಾನೆ ಎಂದು ತಿರ್ಗಾ ಕಾರಿನ ಹತ್ತಿರ ಹೋಗುತ್ತಾನೆ ಆಟೋ ಡ್ರೈವರ್. ಆ ಕಾರ್ ಹತ್ರ ಹೋಗಿ ಆ ಡೋರ್ ತೆಗೆದು ನೋಡಿದಾಗ ಕಾರ್ ಒಳಗಡೆ ಯಾರೂ ಇರೋಲ್ಲ. ಆಗ ಯಾರೂ ಹೋಗೋಕ್ಕೆ ಸಾಧ್ಯನೇ ಇಲ್ವಲ್ಲ ಹೊರಗಡೆಗೆ, ಇಲ್ಲಿಂದ ಅವೇ ಒಳಗಡೆ ಹೋಗಿದ್ದು ನಾನೇ ನೋಡಿದ್ನಲ್ಲ ಅಂತ ಆಟೋ ಡ್ರೈವರ್ ಅಂದ್ಕೊಂಡು ಸುತ್ತಮುತ್ತ ನೋಡ್ತಾನೆ, ಎಲ್ಲೂ ಕಾಣಿಸಲ್ಲ. ಆಗ ಸುಮ್ಮನೆ ಒಂದು ಇದರಲ್ಲೇ ತಲೆ ಎತ್ತಿ ಕಾರ್ ಮೇಲೆ ನೋಡಿದಾಗ ಆ 2 ಅಡಿ ಮೇಲೆ ತೇಲ್ತಾ ಇರ್ತಾನೆ ಅವನು. ಆವಾಗ ಅವನಿಗೆ ಗೊತ್ತಾಗುತ್ತೆ, ನಾನು ಇಷ್ಟೊತ್ತವರೆಗೂ ನೋಡಿದ್ದು ಮನುಷ್ಯ ಅಲ್ಲ ದೇವ್ವ ಅಂತ. ಅಲ್ಲಿಂದ ಓಡೋಗ್ತಾನೆ ದೇವಸ್ಥಾನದ ಹತ್ರಕ್ಕೆ ತಿರ್ಗಾ. ಇನ್ನು ಮಿಕ್ಕಿದ್ದು ಪಾರ್ಟ್ 3 ನೋಡೋಣ.